सरक बोलता मामा ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರಿನಲ್ಲಿ ಲಿಂಗ ಸಮಾನತೆಯ ಸಂದೇಶ ಸಾರುವ ಘಟನೆ ನಡೆದಿದೆ. ಭಾವಸಾರ ಸಮಾಜದ ಬಿಎಸ್ ವಿಶ್ವನಾಥ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಅವರದೇ ಹೆಣ್ಣು ಮಕ್ಕಳು ನೆರವೇರಿಸಿದ್ದಾರೆ. ಗಂಡು ಮಕ್ಕಳು ಇಲ್ಲದ ಕಾರಣ ಮಗಳು ಐಶ್ವರ್ಯ ತಂದೆಯ ಅಂತ್ಯ ಸಂಸ್ಕಾರ ಮಾಡುವ ನಿರ್ಧಾರ ತೆಗೆದುಕೊಂಡರು. ತಂಗಿ ಭಾವನ ಜೊತೆ ಸೇರಿ ಹಿಂದೂ ಸಂಪ್ರದಾಯದಂತೆ ಎಲ್ಲಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ನಿನ್ನೆ ನಿಧನರಾಗಿದ್ದಾರೆ. ಇವತ್ತು ಈ ದಿನದ ಕಾರ್ಯಕ್ರಮ ಒಂದು ಬಳಗ ಸಮಾಜದವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಬಹುಶಃ ಇದು ಬೀರೂರಿನ ಇತಿಹಾಸದಲ್ಲಿ ಇದು ಪ್ರಥಮ, ಹೆಣ್ಮಕ್ಳು ಸೇರಿ ಮಾಡ್ತಾ ಇರೋದು ಪ್ರಥಮ ಇದು. ಹಾಗಾಗಿ ಎಲ್ಲರಿಗೂ ತುಂಬಾ ಒಂಥರ ಖುಷಿಯಾಗಿದೆ. ಆಮೇಲೆ ಹೆಣ್ಮಕ್ಳಿಗೂ ಕೂಡ ನಾವು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಒಂದು ನಿಮಿಷ ಮೌನಾಚರಣೆ ಮಾಡಿ ಶಾಂತಿ ಕೊಡೋಣ ಅಂತ ಹೇಳಿ ದಯಮಾಡಿ ಎಲ್ಲರೂ ಒಂದು ನಿಮಿಷ ಶಾಂತಿ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಅಂತ್ಯ ಸಂಸ್ಕಾರದ ವೇಳೆ ಹೆಗಲ ಮೇಲೆ ಕುಡಿಕೆ ಹೊತ್ತು ಮೃತದೇಹದ ಸುತ್ತ ಸುತ್ತುವ ಸೇರಿದಂತೆ ಎಲ್ಲಾ ಧಾರ್ಮಿಕ ವಿಧಿಗಳನ್ನು ಅವರು ಪಾಲಿಸಿದರು. ಈ ಘಟನೆ ಬೀರೂರಿನ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಿತು. ಕುಟುಂಬದ ಹಿರಿಯರು ಸಹ ಹೆಣ್ಣು ಮಕ್ಕಳ ನಿರ್ಧಾರಕ್ಕೆ ಒಪ್ಪಿಗೆ ಸೂಚಿಸಿದರು. ಯುವತಿಯರ ಈ ಕಾರ್ಯಕ್ಕೆ ಸಮಾಜದವರು ಹಾಗೂ ಸ್ನೇಹಿತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಬೀರೂರಿನಲ್ಲಿ ನಡೆದ ಈ ಘಟನೆ ಲಿಂಗ ಸಮಾನತೆಗೆ ಮಾದರಿಯಾಗಿದೆ. जय जय राम
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.